ಆಶ್ರಯ ವಸತಿ ಸಮುಚ್ಚಯಕ್ಕೆ ಮಧು ಬಂಗಾರಪ್ಪ ಭೇಟಿ. ಶಾಶ್ವತ ವಿದ್ಯುತ್ ನೀರು ಸಂಪರ್ಕಕ್ಕೆ ಕ್ರಮ ಭರವಸೆ. ಈ ಕುರಿತಂತೆ ಒಂದು ಬಿಗ್ ಬ್ರೇಕಿಂಗ್ ವರದಿ ನಿಮ್ಮ ಮುಂದೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಗೋವಿಂದಾಪುರ ಆಶ್ರಯ ವಸತಿ ಸಮುಚ್ಚಯಕ್ಕೆ ಭೇಟಿದ ಸಂದರ್ಭದಲ್ಲಿ ನಿವಾಸಿಗಳು ತಮ್ಮ ಹಲವು ಸಮಸ್ಯೆಗಳನ್ನು ಸಚಿವರ ಗಮನಕ್ಕೆ ತಂದಿಟ್ಟರು. ಅಹವಾಲು ಆಲಿಸಿದ ಸಚಿವರು ಆದಷ್ಟು ಶೀಘ್ರ ಶಾಶ್ವತ ವಿದ್ಯುತ್ ನೀರು ಸಂಪರ್ಕಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಸ್ತೆ, ಬೀದಿ ದೀಪ, ಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯವನ್ನ ಒದಗಿಸಿ ಮನೆಗಳನ್ನ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲು ದಿನಾಂಕವನ್ನ ನಿಗದಿಪಡಿಸಲಾಗುವುದು. ಮುಂದಿನ 20 ದಿನದೊಳಗೆ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ತಾಕೀತನ್ನ ಮಾಡಿದರು. ವಿಧಾನ ಪರಿಷತ್ ಶಾಸಕರಾದ ಬಲ್ಕೀಶ್ ಬಾನು, ಪೌರಾಯುಕ್ತರಾದ ಕವಿತಾ ಯೋಗಪ್ಪನವರ್, ಅಧಿಕಾರಿಗಳು ಇನ್ನಿತರರು ಹಾಜರಿದ್ದರು. ಸದ್ಯಕ್ಕೆ ಟೆಂಪರರಿ ಇದೆ ಸರ್, ಮತ್ತೆ 650ಗೆ ರೋಡ್ದು ವಿಚಾರದ್ದು ರೋಡ್ ಇಮಿಡಿಯೇಟ್ ಆಗಿ ಪೋಲ್ಸ್ ಹಾಕಿದ ತಕ್ಷಣ ನಾವು ಮಾಡ್ಬಿಡ್ತೀವಿ ಸರ್. ವೆಹಿಕಲ್ ಪೋಲ್ನ ಕೆಲವು ಸ್ವಲ್ಪ ಅದಕ್ಕೆಲ್ಲ ಮಾಡ್ಕೊಡ್ತೀವಿ ಸರ್. ಓಕೆ, ಅದನ್ನೆಲ್ಲ ಫಾಸ್ಟ್ ಟ್ರ್ಯಾಕಲ್ಲಿ ಮಾಡಿ ನೀವು ಒಂದು 10 days ಒಳಗೆ ಮುಗಿಸೋದಕ್ಕೆ ನೀವು ಸೀರಿಯಸ್ ಆಗ್ತದೆ. ಓಕೆ ಸರ್. ಪ್ಯಾರಲಲ್ಲಿ ಅವ್ರಿಗೂ ಹೇಳ್ಬಿಡಿ ರೋಡ್ ಮಾಡೋದಕ್ಕೆಲ್ಲ ಪಟ್ಟಂತ ಆಗ್ಬಿಡುತ್ತೆ. ಪಟ್ಟಂತ ಆಗ್ಬಿಡುತ್ತೆ ಸರ್. ಆ ಪೋಲ್ಸ್ ಡೈರೆಕ್ಷನ್ ಆದ ತಕ್ಷಣ ಓನ್ಲಿ ಬಿಟಿ ಆಗಬೇಕು. ನೆಟ್ಫ್ಲಿಕ್ಸ್ ಎಲ್ಲ ಆಗ್ಬಿಡುತ್ತೆ ಸರ್. ಓನ್ಲಿ ಬಿಟಿ ಆಗಬೇಕು. ಓಹೋ, ಓನ್ಲಿ ಬಿಟಿ ಸರ್. ಅದೆಲ್ಲ ಒಂದು ವಾರದಲ್ಲಿ ಮುಗಿಸ್ಬಿಡ್ತೀವಿ. ಪೋಲ್ ಎರೆಕ್ಷನ್ ಆದ ತಕ್ಷಣ ಕೋಆರ್ಡಿನೇಷನ್ ಮಾಡ್ಕೊಂಡ್ರೆ 20 ದಿವಸದಲ್ಲಿ ಮುಗಿಸ್ಬೋದು. ಗ್ಯಾರಂಟಿ. ಓಕೆ, ಅದು ನಿಮ್ಮ ವರ್ಕ್ ಆಯ್ತು. ಈಗ ನಾವು ನೀರಿಂದಲ್ಲಿ ಕರ್ನಾಟಕ ವಾಟರ್ ಸಪ್ಲೈದವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಸರ್. ಅದಾದ ತಕ್ಷಣ ಎಲ್ಲ ಮನೆಗಳಿಗೂ ಕರೆಕ್ಟಾಗಿ ವಾಟರ್ ಸಪ್ಲೈ ಎಲ್ಲಿ ಯಾವ ಮೂಲ ವಾಟರ್ ಸಪ್ಲೈದವರು ಮಾಡ್ತಾ ಇದ್ದಾರೆ. ರೂರಲ್ ವಾಟರ್ ಸಪ್ಲೈದವರು ಎಲ್ಲಿಂದ ಕೊಡ್ಬೇಕಲ್ಲ ಸೋರ್ಸ್ ಆ ಡಿಪಾರ್ಟ್ಮೆಂಟ್ ಇಲ್ಲ ನೋಡಿ, ಇದಕ್ಕೆ ವಾಟರ್ ಯಾಕೆ ಬರಲ್ಲ ಅವರು? ಅಲ್ಲ, ನೀವು ಇಂಟಿಮೇಷನ್ ಕೊಟ್ಟಿದ್ರು ಅವರಿಗೆ? ಯಾಕೆ ನೀವು ಕೊಡ್ಬೇಕು? ನಾನು ವಿಸಿಟ್ ಮಾಡಬೇಕಾದ್ರೆ ಡಿಪಾರ್ಟ್ಮೆಂಟ್ ಅವ್ರು ಬರಲಿ. ಯಾವಾಗ ಫಿನಿಶ್ ಮಾಡ್ತೀರಾ? ನನಗೆ ಯಾವ ಮಾಹಿತಿಯಲ್ಲಿ ತಗೊಳ್ಬೇಕು ನಾನು? ಆಯ್ತು. ಅಲ್ಲ, ಇಲ್ಲ ಅಂದ್ಮೇಲೆ ಎಲ್ಲೋಗಿದ್ದಾನೆ ಇಲ್ಲ, ಇಲ್ಲಿ ಬರೋಕ್ಕಾಗಲಿಲ್ಲ, ಅಲ್ಲಿ ಬರೋಕ್ಕೆ ಒಂದು ನಾನು ನೋಡಬೇಕು. ನನಗೆ ಅದೊಂದು ಡೀಟೇಲ್ಸ್ ಬೇಕಾಗುತ್ತೆ. ಮತ್ತು ನನಗೆ ಇದೊಂದು 20 ಡೇಸಲ್ಲಿ ನಾನು ಏನು ಮಾಡಬೇಕು, ಅದಕ್ಕೆ ಏನೇನು ಫಾಲೋ ಮಾಡಬೇಕು ನನ್ನ ಕಡೆ ಇದಿಷ್ಟು. ಇಂಥದ್ದಲ್ಲಿ ಏನಿಲ್ಲ ಗೊತ್ತಾನೆ, ಅವ್ರದ್ದು ಏನು ತೊಂದರೆ ಇಲ್ಲ ತಾನೆ. ಓಕೆ, ಬಿಟ್ಟಾಕಿ. ನೀವು ನೀರು ತರೋದೊಂದು, ಪವರ್ ಲೈನ್ ಒಂದು, ಎರಡರದ್ದು ಬೇಕು. ಅವ್ರು ಕೊಡ್ತಾರೆ, ಅವ್ರ ಹತ್ರ ಇರುತ್ತೆ. ಅಲ್ಲ, ಪರವಾಗಿಲ್ಲ, ನಾಳೆ ಕೊಡಿ. ನನಗೇನು ತೊಗೊಳಲ್ಲ. ನೀವು ಫ್ಲಾಗ್ ಹಾಸ್ಟಿಂಗ್ ಆದಮೇಲೆ ಫ್ರೀಡಮ್ ಪಾರ್ಕ್ ಹತ್ರ ಹೋಗೋದಿಲ್ಲ, ಉದ್ಘಾಟನೆ ಇದೆ. ಅಲ್ಲಿ ಒಂದು 10 ನಿಮಿಷ ನಿಮ್ಮ ಹತ್ರ ಮಾತಾಡಿ. ನೀವು ಹೇಳಬೇಕು, ಅವ್ರು ಯಾರಿದ್ದಾರೆ ವಾಟರ್ ಬೋರ್ಡ್ ಅವರು, ಅಲ್ಲಿಗೂ ಬರಲಿ, ನಾಳೆ ನೋಡಿ ಬರಲಿ. ಅವ್ರದ್ದು ಖರ್ಚು ಏನಿದೆ ಅದು ಡೀಟೇಲ್ಸ್. ಇನ್ನೂ ಏನಾದ್ರು ಬೇಕು ಅಂದರೆ ಅದೊಂದು. ಆಮೇಲೆ ಅವರು ಓಕೆ 5000 ತಾನೆ ಅವ್ರು ಕೇಳೋದು ಹಂಗಾರೆ ಕರೆಕ್ಟು. ಓಕೆ, ನೋಡ್ರಿ, ನೀರಿಂದು 5 ಟ್ಯಾಂಕಿಗೆ ನಾಳೆ ಬರ್ತಾರೆ. ಹಾಂ, ಅದು ಆಯ್ತು, ಬಿಟ್ಟಾಕಿ ಅಂತ ನಾಳೆ ಬರಬೇಕು. ಅಲ್ಲಿ ನೀವು ವಾಟರ್ ಅವರು ಅಮ್ಮ, ನೀವು ಎಷ್ಟು ಜನರು ಬರಬೇಕು? 5000 ಟ್ಯಾಂಕ್, 5000 ನಿಮ್ಮ ಟ್ಯಾಂಕ್ ನೀವು ಮಾಡಲೇಬೇಕು. ನಾನು ಮತ್ತೆ ನನಗೆ ಕೊಡ್ತೀಯಲ್ಲ, ಈಗ ಅವ್ರು ಹೇಳಿದ್ರಲ್ಲ, ಯಾರೇ ಮಾಡಿ ಸಾಲ ತಗೋಬೇಕು. ಬನ್ನಿ ಮೇಡಮ್, ಇದಕ್ಕೆ
ಎರಡು ಸಾವಿರದ 14ರಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಜಾಗ ಎಲ್ಲ ಐಡೆಂಟಿಫೈ ಮಾಡಿ ಹಾಸನದವ್ರದಲ್ಲೆಲ್ಲ ಮುಖಂಡರು ಎಲ್ಲ ಸೇರಿ ಒಂದು ಮಾಡಿದರು. ಅದಾದಮೇಲೆ ಹಣನೂ ಕೂಡ ಬಿಡುಗಡೆ ಆಯಿತು, ಏಜೆನ್ಸಿನೂ ಫಿಕ್ಸ್ ಮಾಡಿದರು. ಅದಾದಮೇಲೆ ಏನಾಯಿತು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವರಿಗೆಲ್ಲ ಅಲಾಟ್ಮೆಂಟ್ ಆಯಿತು, ಕೆಲವರಿಗೆಲ್ಲ ಅಲಾಟ್ಮೆಂಟ್ ಆದಮೇಲೆ ಕೂಡ ಪಾಪ ಅವರಿಗೆ ದಿನಾನು ನೀರಿನ ವ್ಯವಸ್ಥೆಯಲ್ಲಿ, ಯಾಕೆಂದರೆ ಎಲ್ಲ ನೀರಿನ ವ್ಯವಸ್ಥೆ ಟೆಂಪ್ರವರಿ, ಬೋರ್ವೆಲ್ಲಲ್ಲೇ ಕೊಡ್ತಾ ಇರೋದು, ಪರ್ಮನೆಂಟ್ ಇಲ್ಲ. ಕರೆಂಟು ಟೆಂಪ್ರವರಿ. ಈಗ ನಾವೇನು ನೆಕ್ಸ್ಟು ಉದ್ಘಾಟನೆ ಮಾಡಬೇಕು ಅಂದರೆ ಹ್ಯಾಂಡ್ ಓವರ್ ಮಾಡಬೇಕು ಕೀನ, ಅವರಿಗೂ ಅಷ್ಟೇ ಕರೆಂಟೇ ಇಲ್ಲ, ಹ್ಯಾಂಡ್ ಓವರ್ ಮಾಡಿ. ನೀವು ಪ್ರಶ್ನೆ ಕೇಳಿದ್ರಲ್ಲ, ಅಲ್ಲಿ ಇದೆ. ಈಗ ಮನೆಗೆ ದೀಪ ಇಲ್ಲ ಅಂದರೆ ನಾನು ಆ ದೀಪ ಇಲ್ಲದಿರೋ ಮನೆಗೆ ಕಳಿಸೋದು ನಾನೇ ಹುಚ್ಚನ ನಾನು? ಅದಕ್ಕೆ ಹೇಳಿದ್ದು ಈಗ ಟೆಂಪ್ರವರಿಗೆ ಯಾವ ರೀತಿ ಮಾಡಬೇಕು ಅಂತೇಳಿ. ಈಗ ನೀವು ನೋಡಿದ್ರೆ ಅಧಿಕಾರಿಗಳು ಕೂಡ ಅದಕ್ಕೆಲ್ಲ ಹಣದ್ದೆಲ್ಲ ವ್ಯವಸ್ಥೆ ಇದೆ. ಪೋಲೆಲ್ಲ ಒಂದು 10 ದಿವಸ 15 ದಿವಸದೊಳಗೆ ಹಾಕಿ ಅಷ್ಟರೊಳಗೇ ಪ್ಯಾರಲಲ್ಲಿ ಅವರು ಕೂಡ ಕಾಂಟ್ರಾಕ್ಟ್ ಅವರು ಇದನ್ನು ಫಿನಿಷ್ ಮಾಡ್ತಾರೇನು ರೋಡನ್ನ. ಆವಾಗ ನೀವು ಒಂದು ಹಂತಕ್ಕೆ ಸರಿ ಆಯಿತು. ಅದ್ರ ಜೊತೆಗೆ ಪ್ಯಾರಲಲ್ಲಿ ಈ 20 ದಿವಸದೊಳಗೆ ನೀರಿನ ವ್ಯವಸ್ಥೆನೂ ಮಾಡಬೇಕಲ್ಲ, ಯಾಕೆಂದರೆ ಅವ್ರು ಬಂದ ಮೇಲೆ ನೀರಿನ ವ್ಯವಸ್ಥೆ ಆಗಬೇಕು. ಅದಾಗಲಿಲ್ಲ ಅಂದರೆ ಒಂದು ವಾರ 10 ದಿವಸದವರೆಗೂ ತಡ್ಕೋಬೋದು ಅವರು. ಅದಾದಮೇಲೆ ತಡ್ಕೊಳಕ್ಕಾಗಲ್ಲ, ಯಾಕೆಂದರೆ ಇದು ಫ್ಲೋರ್ಸ್ ಇದೆ. ಗ್ರೌಂಡ್ ಲೆವೆಲಲ್ಲಾದರೆ ಎಲ್ಲೋ ತರಿಸ್ಬಿಟ್ಟು ಮಾಡ್ತಾರೆ. ಬಟ್ 2 ಫ್ಲೋರ್ ಇರೋದ್ರಿಂದ ನೀವು ಮೇಲ್ಗಡೆವರೆಗೂ ನೀವು ಹೋಗಿ ನೀರಿನ ವ್ಯವಸ್ಥೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಈಗ ನೋಡೋಣ, ನಾನು ಒಂದು ರೌಂಡು ಇವತ್ತು ನಾನು ಬಂದು ನೋಡಿದ್ದೀನಿ. ನಾಳೆನೂ ಕೂಡ ನೀರಿನ ವ್ಯವಸ್ಥೆ ಅದು ಒಂದು ಇವತ್ತೊಳಗೆ ಎಲ್ಲ ಅಧಿಕಾರಿಗಳ ಜೊತೆಗೆ ಮಾತಾಡಿ ನಾಳೆ ಹೆಂಗೆ ಮಾಡಬೇಕಂತ. ಪರ್ಮನೆಂಟಾಗಿ ಕರೆಂಟಿನ ವ್ಯವಸ್ಥೆಗೆ ಸ್ವಲ್ಪ ಅನುಕೂಲ ಬೇಕಾಗ್ತದೆ, ಅದಕ್ಕೆ ಹಣದ ವ್ಯವಸ್ಥೆ ಬೇಕಾಗುತ್ತೆ. ಯಾಕೆಂದರೆ ಇದು ಪ್ರಾಜೆಕ್ಟ್ ಫಸ್ಟ್ ಏನಾಗಿದೆ, ಅದಾದಮೇಲೆ ಎನ್ಹಾನ್ಸ್ ಆಗಿರೋದನ್ನ ಜಾಸ್ತಿ ಮಾಡಿರೋದನ್ನ ದುಡ್ಡು ಇಟ್ಟಿಲ್ಲ ಅದಕ್ಕೆ. ಸೊ ದುಡ್ಡು ಇಟ್ಟಿಲ್ಲದೆ ಇರೋ ಕಾರಣಕ್ಕೆ ಮಧ್ಯಾಹ್ನ ಕೂಡ ಹಿಂದಿನ ಸರ್ಕಾರದವ್ರು ಮಾಡಬೇಕಾಗಿತ್ತು ಇದನ್ನು. ಅಟ್ಲೀಸ್ಟ್ ಸಿದ್ದರಾಮಯ್ಯ ಸರ್ಕಾರವ್ರು ಇದು ಮಾಡಿದ್ರು, ಇದನ್ನೆಲ್ಲ ಪರ್ಮನೆಂಟಾಗಿ ಮಾಡಿ ಮುಗಿಸಿದ್ದಿದ್ರೆ ಈಗ ಅವರಿಗೆಲ್ಲ ಕೀ ಕೊಟ್ಟು ಅವರಿಗೆಲ್ಲ ಇಲ್ಲಿ ಬಂದು ಬದುಕಕ್ಕೆ ಬಿಟ್ಟಾರೆ. ಪರ್ಮನೆಂಟ್ ಏನು ಮಾಡಿದ್ದಾರೆ, ಇನ್ನೂ ಟೆಂಪ್ರವರಿನೇ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಈಗ ನಮ್ಮ ಮೇಲೆ ಬಂದಿದೆ, ಅದನ್ನು ನಾವು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡೋಣ. ಪರ್ಮನೆಂಟ್ ನೀರೊಂದು, ಪರ್ಮನೆಂಟ್ ಕರೆಂಟ್ ಒಂದು, ಪರ್ಮನೆಂಟ್ ರೋಡ್ದು, ಇದು ಡ್ರೈನೇಜ್ದು ಒಂದು. ಅದ್ರ ಜೊತೆಗೆ ಬಸ್ಸು ಮತ್ತು ಅಲ್ಲಿ ಒಂದಿಷ್ಟು ಕರೆಂಟಿನ ವ್ಯವಸ್ಥೆ ಇದೆಯಂತೆ. ಅದನ್ನು ನಾನು ಇವಾಗಲೇ ಸ್ಟ್ರೀಟ್ ಲೈಟ್ಸ್, ಯಾಕೆಂದರೆ ಹೆಣ್ಮಕ್ಳೆಲ್ಲ ಓಡಾಡ್ತಾ ಇರ್ತಾರೆ, ಬಸ್ಸಲ್ಲಿ ನಿಲ್ಲಿಸಿ ಪಾಪ ಹೆಣ್ಮಕ್ಳು ಕತ್ಲಲ್ಲಿ ಹೆಂಗೆ ಬರ್ತಾರೆ, ಇದು ತೊಂದರೆನ ಹೇಳಿದ್ದಾರೆ. ಅದಕ್ಕೆ ಅವರಿಗೆ ಫಸ್ಟ್ ಹೋಗಿ ಅವರಿಗೆ ಹೆಣ್ಮಕ್ಳಿಗೆ ನಾನು ಮಾತಾಡಿಸ್ದೆ. ಅದನ್ನೆಲ್ಲ ನನ್ನ ವತಿಯಿಂದನೇ ಮುಗಿಸ್ಕೊಳ್ತೀನಿ. ಕೆಲವು ದೊಡ್ಡ ಮಟ್ಟದಲ್ಲಿ ಹಣ ಬರ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಅದನ್ನ ಸರ್ಕಾರದ ವತಿಯಿಂದ ತರ್ತಕ್ಕಂಥದ್ದು. ಕ್ವಾಲಿಟಿನ ಟೆಂಡರ್ ಅವರಿಗೆ ವಾಪಸ್ಸು ನೀವು ಏನು ಫೈನಲ್ ಬಿಲ್ಲಿಂಗ್ ಆಗಬೇಕಾದ್ರೆ ಅದೇನಿದೆ ಕಂಡೀಷನ್ಸ್, ಆ ನಾಮ್ಸಿಗೆ ಬರ್ತಾರೆ ಅವರು. ಆ ಥರ ನಾವು ಇದು ಮಾಡೋದಕ್ಕಾಗೋದಿಲ್ಲ. ಮೀನ್ ವೈಲ್ ಅಧಿಕಾರಿಯವರು ನೀವು ಕೂಡ ಅದನ್ನ ಒಂದು ಕಡೆಗೆ ಸ್ಕ್ರೂಟ್ನಿ ಮಾಡಬೇಕಾಯ್ತು. ಈಗ ನಿಮಗೆ ಟೈಮ್ ಇದೆ, ಕ್ವಾಲಿಟಿ ಆಫ್ ಅದರ್ ಥಿಂಗ್ಸ್ ನೋಡಿ, ಎಲೆಕ್ಟ್ರಿಕ್ಕು ಇದೆಲ್ಲ ಬಿಟ್ಟುಬಿಟ್ಟು ಅದನ್ನು ಅವ್ರು ನೋಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಾಂಪ್ರಮೈಸಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಚಾನ್ಸೇ ಇಲ್ಲ. ಅಭ್ಯಾಸನೂ ಕೂಡ ನಮಗಿಲ್ಲ. ಟ್ಯಾಕ್ಸ್ ಹಣನ ಜನರಿಗೆ ಕೊಡೋದು ಮತ್ತು ಅವರು ಕೂಡ ಹಣ ಹಾಕಿರ್ತಾರೆ ಇದಕ್ಕೆ, ಸರ್ಕಾರ ಹಾಕೋದಲ್ಲದೆ ಅವ್ರು ದುಡ್ದಿರೋಂಥ ಹಣಕ್ಕೆ ಆ ವ್ಯಾಲ್ಯೂನ ಕೊಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಆಗ್ತದೆ. ಅದನ್ನು ನಾವು ಮಾಡ್ತೀವಿ. ಪರ್ಮನೆಂಟ್ ಕರೆಂಟ್ ಇದಕ್ಕೆ 15 ಕೋಟಿ ಚಿಲ್ಡ್ರೆ ಅಂತ ಹೇಳ್ತಾ ಇದ್ದಾರೆ. ನೀರಿನ ವ್ಯವಸ್ಥೆಗೆ ಈಗ ಅವರು ಡಿಪಾರ್ಟ್ಮೆಂಟ್ ಅವ್ರು ಬಂದಿಲ್ಲ, ನಾಳೆ ಬರೋಕ್ಕೆ ಹೇಳಿದ್ದೀನಿ, ಡೀಟೇಲ್ಸ್ ತೊಗೊಂಡು ಬರ್ತಾರೆ. ಅದು ಏನೋ ಅಷ್ಟೇ ಹೆಚ್ಚು ಕಮ್ಮಿ ಇರ್ತದೆ, ಹೆಚ್ಚು ಕಮ್ಮಿ. ಮತ್ತು ಅಂಡರ್ಗ್ರೌಂಡು ನೀರು ಕೊಡೋದು ಒಂದು, ಡ್ರೈನೇಜ್ ಒಂದು, ನೀರು ಹೋಗ್ಬೇಕಲ್ಲ ಬಾತ್ರೂಮ್ ಯೂಸ್ ಮಾಡಿದ ಮೇಲೆ, ಅದನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ನೋಡೋಣ. ನಾನು ನೋಡಿ ನಾಳೆಗೆ ಇನ್ನೊಂದು ನಿಮಗೆ ಮೇಲಂಥದ್ದು ಒಂದು ಇದನ್ನು ಹೇಳ್ತೀನಿ. ಅದಾದಮೇಲೆ 30ನೇ ತಾರೀಕು ಜಮೀರ್ ಅವರು ಕೂಡ ಸಿಗ್ತಾರೆ, ಕ್ಯಾಬಿನೆಟ್ ಇದೆ, ಅವರಿಗೂ ಮಾತಾಡಿ ಸ್ವಲ್ಪ ಹಣದ ವ್ಯವಸ್ಥೆಯನ್ನು ನಾನು ಅವರು ಕೂತ್ಕೊಂಡು ಸರ್ಕಾರದ ಮಟ್ಟದಲ್ಲಿ ಮಾಡ್ಕೊಂಡು. ಹಾಂ, ಕುಟುಂಬಗಳಿಗೆ ಈಗ ಸಿಟಿಗೆ ಹೋಗ್ಬೇಕು, ಏನಾದರೂ ತಗೊಬೇಕಂದ್ರೆ ಎಲ್ಲೂ ಕೂಡ ಅದು ಆಮೇಲೆ ಏನಾಗ್ತದೆ, ಇದಾಗಲಿ ಇನ್ನೂ ನಾವು ಟೆಂಪ್ರವರಿ ಕನೆಕ್ಷನ್ನಲ್ಲೇ ಇರ್ಬೇಕಾದ್ರೆ ನಿಮಗೆ ಅಂಗಡಿಗಳು ಎಲ್ಲಿ ಬರ್ತವೆ, ಅದಕ್ಕೆ ಬೇಡ ಅದನ್ನು ಮಾಡೋಣ. ನೆಕ್ಸ್ಟ್ ಈಗ ಏನಾಗ್ತದೆ, ನಿಮಗೆ ಜನಸಂದಣಿ ಆದ ತಕ್ಷಣ ವ್ಯವಹಾರಸ್ಥರು ಆಟೋಮೆಟಿಕ್ಕಾಗಿ ಬರ್ತಾರೆ. ಹೀಗೆ ಅಲ್ಲ, ಅದನ್ನು ನೋಡೋಣ, ಅದನ್ನು ಎಲ್ಲಿ ಹುಡುಕಿ ಅದನ್ನೆಲ್ಲ ಮಾಡೋಣ, ಅದನ್ನು ಹೆಂಗೆ ಮಾಡಬೇಕು ಅಂತೇಳಿ. ಮೋಸ್ಟ್ಲಿ ಇದೆಲ್ಲ ಇಷ್ಟು ಮಾಡಿದ್ಮೇಲೆ ಏನಾದ್ರು ಒಂದಿಷ್ಟು ಜಾಗ ಇಟ್ಟಿರ್ತಾರ, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಸರ್. ಹಾಂ, ಮಾಡಿ ಗ್ರಾಮ ಪಂಚಾಯತಿಯವ್ರಿಗೂ ಮಾತಾಡ್ಕೊಳ್ಳೋಣ, ಅದೇನು ಪರವಾಗಿಲ್ಲ. ಇಷ್ಟೊಂದು ಜನರಿದ್ದಾಗ ಗ್ರಾಮ ಪಂಚಾಯತಿಯವ್ರಿಗೂ ಪ್ರಾಫಿಟ್ ಇರ್ತದೆ. ಅದೇನು ಅಂಥೇಳಿ ನೋಡೋಣ, ಅದನ್ನು ನೋಡ್ಕೊಂಡು ಅದು ಆಮೇಲಿನ ಭಾಗ. ಈಗ ಬಂದು ಬದುಕಿದಾರಲ್ಲ ಇಲ್ಲಿ, ಅವ್ರಿಗೆ ಸೇವೆ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ತಾನೇ.
ಅಟ್ಲೀಸ್ಟ್ ಊರಿಗಾದರೂ ಹೋಗಿ ಬರ್ತಾರೆ ಶಿವಮೊಗ್ಗಕ್ಕೆ ಏನಾದ್ರು ತರೋಕ್ಕೆ. ಇಲ್ಲಿ ಪ್ರಾಬ್ಲಮ್, ಇಲ್ಲಿ ಬದುಕೋಕ್ಕೆ ಪ್ರಾಬ್ಲಮ್ ಆಗಿದೆಯಲ್ಲ, ಕೊಟ್ಟು ಕಳಿಸ್ಬಿಟ್ಟಿದ್ದೀವಿ ನಾವು. ಡೆಡ್ಲೈನು ಈ ಇಂಟರ್ನಲ್ ಈ ಕಾಂಟ್ರಾಕ್ಟ್ರ್ ಏನು ದುಡ್ಡಿದೆ ಅದಕ್ಕೆ ಒಂದು 25 ದಿವಸ ಒಳಗೆ, 20 ದಿವಸ ಅಂತ ಹೇಳಿದ್ದೀನಿ ನಾನು, ಪೋಲ್ಸ್ ನಿಲ್ಸೋದಾಗಲಿ ಮತ್ತು ಈಗ ನಾವೇನು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಇದ್ರದ್ದು ಅಷ್ಟರೊಳಗೆ ಅವರು ಕೇಬಲಿಂಗ್ ಎಲ್ಲ ಹಾಕ್ಕೋಬೇಕು. ಇನ್ನೇನಾರು ಇದ್ರೆ ಆಮೇಲೆ ಮತ್ತೆ ಕೊರಿತಾ ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ಹೇಳಿದ್ದೀನಿ, ನಾಳೆ ಎಲ್ಲ ಕೂತ್ಕೊಂಡು ವರ್ಕೌಟ್ ಮಾಡಿ ಮುಗಿಸ್ಕೊಳ್ಳಿ ಅವರು. ಲೆಟ್ ಅಸ್ ಗಿವ್ ಸಮ್ ಟೈಮ್, ಆದಷ್ಟು ಬೇಗ ಸ್ಪೀಡಾಗಿ ಮಾಡ್ತಕ್ಕಂಥ ವ್ಯವಸ್ಥೆ. ಆಮೇಲೆ ಡೇಟು ಕೂಡ ಬೇಗ ಫಿಕ್ಸ್ ಮಾಡ್ತೀನಿ, ಯಾಕೆಂದರೆ ಅವರು ಕೂಡ ಭಾಳ ಈಗರಲ್ಲಿದ್ದಾರೆ ನಾವು ತಗೋಬೇಕು. ನಂದೇನು ಅಂದರೆ ಸ್ವಲ್ಪ ಅಟ್ಲೀಸ್ಟ್ ಒಂದು ವ್ಯವಸ್ಥೆ ಮಾಡಿಕೊಡೋಣ, ಬಂದಿದ್ಮೇಲೆ ಬತ್ತಂಗಿರಬೇಕು. ಅದನ್ನ ಬಂದ ಮೇಲೆ ಮತ್ತೆ ಇಲ್ಲಿಂದ ಆಚೆ ಹೋಗಂಗಿದ್ರೆ ನಾವು ಕೊಟ್ಟು ಏನು ಉಪಯೋಗ? ಸರ್ಕಾರದಿಂದ ಇಷ್ಟೊಂದು 200 ಚಿಲ್ಲರೆ ಕೋಟಿ ಹಾಕಿ ಅವರು ಕೂಡ ಅವ್ರ ಹಣನ ಅವರು ಕೂಡ ಕಷ್ಟಪಟ್ಟು ದುಡ್ದು, ಎಲ್ಲ ಬಡವರು ಇರ್ತಾರೆ, ಕಷ್ಟಪಟ್ಟು ದುಡ್ದು ಇರ್ತಾರೆ. ಇಲ್ಲ ಅದೊಂದು ಈಗಾಗಲೇ ಅದನ್ನು ಮನವಿ ಕೊಟ್ಟಿದ್ದಾರೆ, ನೋಡೋಣ. ಇಲ್ಲ ಈಗ ಅದೇ ಅದು ಸ್ವಲ್ಪ ತೊಂದರೆ.